ತಮಿಳುನಾಡು ಸರ್ಕಾರ ಈಗಾಗಲೇ ಕಾವೇರಿ ನೀರಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಈ ವಿಚಾರವಾಗಿ ಕುಳಿತು ಮಾತಾಡೋದು ಒಳ್ಳೆಯದು ಅಂದಿದ್ದಾರೆ. ಕಾವೇರಿ ಮೇಕೆದಾಟು ವಿಚಾರವಾಗಿ ಚರ್ಚಿಸಬೇಕು, ನೆರೆಯ ರಾಜ್ಯಗಳ ಜೊತೆ ಕುಳಿತು ಮಾತಾಡಿಕೊಂಡು ಚರ್ಚೆ ಮಾಡೋದು ಉತ್ತಮ ಅಂತ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ನೀಡಿರೋದು. ಕೋರ್ಟ್ಗೆ ಹೋಗೋದಕ್ಕಿಂತ ಚರ್ಚೆಯೇ ಉತ್ತಮ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ಆಹ್ವಾನವನ್ನ ನೀಡಿದ್ದಾರೆ ರಾಮಲಿಂಗಾರೆಡ್ಡಿ. ಅವರೆಲ್ಲ ಅಕ್ಕಪಕ್ಕ ಅದು ಲಾಸ್ಟ್ ಟೈಮು ಸ್ವಲ್ಪ ಕಾಂಟ್ರವರ್ಷಿಯಲ್ ಇತ್ತು. ಕಾಂಟ್ರವರ್ಷಿಯಲ್ ಅಂದ್ರೆ ಸ್ವಲ್ಪ ಇನ್ನು ಆಗ ನೀರು ಬಿಡೋದ್ರ ಬಗ್ಗೆ, ಆಮೇಲೆ ಇಲ್ಲೆಲ್ಲ ಸ್ವಲ್ಪ ವಿರೋಧ ಇತ್ತು. ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತೇಳಿ ಮುಂದಕ್ಕೆ ಹಾಕಿದ್ರು ಚೀಫ್ ಮಿನಿಸ್ಟರ್. ಕೂತ್ ಪರಿಹಾರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಬರೀ ಕಾವೇರಿ ಮೇಕೆದಾಟು ಅಂತಲ್ಲ, ಈಗ ನಮ್ಮ ಕೃಷ್ಣ ನೀರಿನ ವಿಚಾರದಲ್ಲಿರ್ಬೋದು, ಮಹದಾಯಿ ವಿಚಾರದಲ್ಲಿರ್ಬೋದು, ಅಥವಾ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಈ ರೀತಿ ಸಮಸ್ಯೆಗಳಿದೆ. ಅವರೆಲ್ಲ ಅಕ್ಕಪಕ್ಕದ ರಾಜ್ಯಗಳವರು ಕೂತ್ಕೊಂಡು ಕೇಂದ್ರ ಸರ್ಕಾರದ ಜೊತೆ ಸೇರಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಈ ಕೋರ್ಟು ಕಚೇರಿಗಳಿದ್ರೆ ದಶಕಗಳಾಗ್ಬಿಡುತ್ತೆ. 13ಕ್ಕೆ ಪ್ರೊಟೆಸ್ಟ್ ಅಂತಾನೆ ಹೇಳಿ 13ಕ್ಕೆ ಇಲ್ಲ, ಅವರೆಲ್ಲ ವಿತರ ಮಾಡ್ಕೊಳ್ತಾರೆ. ಅದು ಲಾಸ್ಟ್ ಟೈಮು ಸ್ವಲ್ಪ ಕಾಂಟ್ರವರ್ಷಿಯಲ್ ಇತ್ತು. ಕಾಂಟ್ರವರ್ಷಿಯಲ್ ಅಂದ್ರೆ ಸ್ವಲ್ಪ ಇನ್ನು